ದ್ವಿತೀಯ ಪಿಯುಸಿಯಲ್ಲಿ ಫೇಲ್ ಆದ ದಿನವೇ ವಿದ್ಯಾರ್ಥಿನಿ ಸಾವಿಗೆ ಶರಣಾಗಿದ್ದಾಳೆ. ಪಿಯುಸಿ ರಿಸಲ್ಟ್ ದಿನವೇ ವಿದ್ಯಾರ್ಥಿನಿ ನಿಗೂಢ ಸಾವಾಗಿದೆ. ನಿನ್ನೆಯಷ್ಟೇ ದ್ವಿತೀಯ ಪಿಯುಸಿ ಫಲಿತಾಂಶ ಹೊರಬಿದ್ದಿದೆ. ಫಲಿತಾಂಶ ಬಂದ ದಿನವೇ ವಿದ್ಯಾರ್ಥಿನಿ ನಿಗೂಢ ಸಾವಾಗಿದೆ. ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ತನುಶ್ರೀಳ ಮೃತದೇಹ. ಹೆಬ್ಬಾಳ ಠಾಣಾ ವ್ಯಾಪ್ತಿಯ ಮನೋರಾಯಣ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಮಧ್ಯಾಹ್ನ 3 ಗಂಟೆಗೆ ಘಟನೆ ಆಗಿದೆ. ರಾತ್ರಿ 10 ಗಂಟೆಗೆ ಪೊಲೀಸರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಫೇಲ್ ಆಗಿದ್ದಕ್ಕೆ ಆತ್ಮಹತ್ಯೆ ಅಂತ ಪೊಲೀಸರಿಗೆ ತಾಯಿ ಮಾಹಿತಿಯನ್ನ ನೀಡಿದ್ದಾರೆ. ತಾಯಿಯ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಂಬಂಧಿಕರು. ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ನೋಡಿ, ತನುಶ್ರೀ ಈಕೆಯ ನಾವು ಭಾವಚಿತ್ರದಲ್ಲಿ ತೋರಿಸ್ತಾ ಇದೀವಲ್ಲ, ನಿನ್ನೆ ರಿಸಲ್ಟ್ ಬಂದಿದೆ ಮಧ್ಯಾಹ್ನ 3 ಗಂಟೆಗೆ. ಆಕೆ ಅನುಮಾನಾಸ್ಪದವಾಗಿ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಆಕೆಯ ಮೃತದೇಹ ಪತ್ತೆಯಾಗಿದೆ. ತಾಯಿ ಇದು ಸೂಸೈಡ್ ಅಂದರೆ ಈಗ ತಾಯಿಯ ಮೇಲೆ ಸಂಬಂಧಿಕರ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರು, ನಿನ್ನೆಯಷ್ಟೇ ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದೆ. ಬಟ್ ತನುಶ್ರೀ ಅನುಮಾನಾಸ್ಪದವಾಗಿ ಕೊನೆಯುಸಿರೆಳೆದಿರುವಂಥದ್ದು. ಈಗ ಸಂಬಂಧಿಕರ ಆರೋಪ ಏನು, ತಾಯಿ ಏನು ಹೇಳ್ತಾರೆ, ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬರ್ತಾ ಇರುವಂತಹ ಮಾಹಿತಿಯ ಬಗ್ಗೆ ವಿವರಣೆಯನ್ನು ನೀಡೋದಾದ್ರೆ? ಖಂಡಿತವಾಗಿ ಮಧುಸೂದನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನುಶ್ರೀ ನಿನ್ನೆ ರಿಸಲ್ಟ್ ಬಂದಿರುತ್ತೆ. ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಆಕೆಗೆ ಯಾವುದೇ ರೀತಿಯಾದಂತಹ ಫೇಲ್ ಆಗಿರಲ್ಲ, ಜೊತೆಗೆ ಒಂದೇ ಒಂದು ಸಬ್ಜೆಕ್ಟ್ ನಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ ಅಂತ ಹೇಳಿ ಸದ್ಯಕ್ಕೆ ಪೋಷಕರು ತಿಳಿಸಿರುವಂತಹದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ತಾಯಿ ಹೇಳುವಂತಹದ್ದು ಸೆಕೆಂಡ್ ಪಿಯುಸಿಯಲ್ಲಿ ಫೇಲ್ ಆಗಿದ್ದಾಳೆ, ಈ ಹಿನ್ನೆಲೆಯಲ್ಲಿ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಸಂಬಂಧಿಕರು ಅಥವಾ ಏನು ಈಕೆಯ ಸಂಬಂಧಿಕರೆಲ್ಲ ಹೇಳ್ತಾ ಇರೋ ತನುಶ್ರೀ ಅವರ ಸಂಬಂಧಿಕರು ಕಳೆದ 2 ವರ್ಷಗಳ ಹಿಂದೆ ಏನು ತನುಶ್ರೀ ಅವರ ತಂದೆ ಸಾವನ್ನಪ್ಪಿದ್ರು. ಆ ಒಂದು ಸಾವನ್ನಪ್ಪಿದ ನಂತರ ಈ ತಾಯಿ ಆಶಾ ಏನಿದ್ದಾಳೆ, ಆಕೆಗೆ ಅನೈತಿಕ ಸಂಬಂಧ ಇತ್ತು. ಆ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಈಕೆನ ಕೊಲೆ ಮಾಡಿ ಆಕೆ ಮುಚ್ಚಿಡುವಂತಹ ಒಂದು ಸ್ಕೆಚ್ ಅನ್ನ ಹಾಕಿದ್ದಾಳೆ. ಯಾಕೆಂತಂದ್ರೆ ಸೆಕೆಂಡ್ ಪಿಯುಸಿ ರಿಸಲ್ಟ್ ಮೇಲೆ ಹೇಳಿದ್ರೆ ಅನುಮಾನ ಬರಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆಕೆಗೆ ಆ ರೀತಿಯಾಗಿ ಮಾಡಿರ್ಬೋದು ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇರುವಂತಹದ್ದು. ಜೊತೆಗೆ ಆಕೆ ಸಾಕಷ್ಟು ಧೈರ್ಯವಂತೆ, ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಯೋಚನೆ ಮಾಡುವಂತ ಯುವತಿ ಅಲ್ಲ ಅಥವಾ ಹುಡುಗಿ ಅಲ್ಲ. ಹಾಗಾಗಿ ಆಶಾ ಮೇಲೆ ನನಗೆ ಸಾಕಷ್ಟು ಅನುಮಾನ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಅವರ ಸಂಬಂಧಿಕರು ಆರೋಪವನ್ನ ಮಾಡ್ತಾ ಇರೋದು. ಆದ್ರೆ ತಾಯಿಯ ವರ್ಷನೇ ಬೇರೆ ಆಗಿರುವಂತಹದ್ದು. ಸೆಕೆಂಡ್ ಪಿಯುಸಿಯಲ್ಲಿ ಕಡಿಮೆ ಮಾರ್ಕ್ಸ್ ಬಂತು, ಜೊತೆಗೆ ಆಕೆ ಫೇಲ್ ಆಗಿದ್ದಾಳೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ನನಗೆ ಆತ್ಮಹತ್ಯೆ ಮಾಡ್ಕೊಂಡ ನಂತರ ಏನ್ ಮಾಡ್ಬೇಕು ಅನ್ನುವಂತಹ ವಿಚಾರ ನನಗೆ ಗೊತ್ತಾಗ್ಲಿಲ್ಲ. ಹೀಗಾಗಿ ಆತ್ಮಹತ್ಯೆ ಆದ ನಂತರ ಸುಮಾರು 6 ರಿಂದ 7 ಗಂಟೆ ಕಳೆದ ನಂತರ ಅಕ್ಕಪಕ್ಕದಲ್ಲಿರುವಂತಹ ಯುವಕರನ್ನ ಕರೆದು ಆಕೆ ನೇಣು ಹಾಕೊಂಡಿದ್ದಂತಹ ತನುಶ್ರೀಯನ್ನ ಕೆಳಗೆ ಇಳಿಸಿ ಅದಾದ ನಂತರ ಮೃತ ಹೊಂದಿದ್ದಾಳೆ ಅಂತ ಹೇಳಿ ಅಂತ್ಯ ಸಂಸ್ಕಾರಕ್ಕೂ ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಇದನ್ನ ಪೊಲೀಸರಿಗೆ ತಿಳಿಸಬೇಕು ಅನ್ನುವಂತ ವಿಚಾರ ನನಗೆ ಗೊತ್ತಿರಲಿಲ್ಲ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಆಶಾ ಅಂದ್ರೆ ಹೇಳಿರುವಂತಹದ್ದು. ಸದ್ಯಕ್ಕೆ ಹೆಬ್ಬಾಳ ಪೊಲೀಸರು ಇದನ್ನ UDR ಅಂತಾನೆ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತಹದ್ದು. UDR ಅನ್ನ ಮಾಡಿಕೊಂಡು ಸಂಬಂಧಿಕರು ಮಾಡ್ತಾ ಇರುವಂತಹ ಆರೋಪದ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಮಧುಸೂದನ್.